ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಬಾಡಿ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಆರ್ಮೋಲು ಒಂದು ಕೈ ಬೇರೆ ಥರ ಇದೆ, ಇನ್ನೊಂದು ಕೈ ಬೇರೆ ಥರ ಇದೆ ಅಂತ ಹೇಳಿದೆ. ಆ ವಿಡಿಯೋದಲ್ಲೇ ಹೇಳಿದೆ. ಒಂದು ಡ್ರೆಸ್ ಕಟ್ಟಿಂಗ್ ಕೂಡ ಇದೆ, ಅದನ್ನು ನಾನು ಇದೇ ರೀತಿಯ ಕಟ್ಟಿಂಗ್ ಮಾಡಬೇಕು ಅಂತ. ಆ ರೀತಿಯಾಗಿ ಕಟ್ಟಿಂಗ್ ಮಾಡೋದ್ರನ್ನ ಫಸ್ಟ್ ಟೈಮು ಯಾವ್ದಾರು ಹಾಕಿದಾರೆ ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು ಬೇರೆಯವ್ರ ವೀಡಿಯೋಸ್ನ ನೋಡ್ತಾ ಇರ್ತೀನಿ. ಈ ಥರದ ವೀಡಿಯೋ ಹಾಕಿರೋದು ನಾನು ನೋಡಿಲ್ಲ. ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡೋಣ, ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನಾನು ಬಾಡಿ ಮೆಜರ್ಮೆಂಟ್ನ ಬರ್ಕೊಂಡಿದ್ದೀನಿ. ಆ ಬಾಡಿ ಮೆಜರ್ಮೆಂಟ್ ಇಟ್ಕೊಂಡು ನಾನು ಇವಾಗ ಒಂದು ಕೈ ಆರ್ಮೋಲು 17.5 ಇದೆ, ಇನ್ನೊಂದು ಕೈ ಆರ್ಮೋಲು 16.5 ಇದೆ. ಅಂದರೆ 1 ಇಂಚ್ ಡಿಫ್ರೆನ್ಸ್ ಇದ್ದಾಗ ಯಾವ ಥರ ಕಟ್ಟಿಂಗ್ ಮಾಡ್ತಾರೆ ಅಂತ ಎಲ್ಲರಿಗೂ ಡೌಟ್ ಬಂದಿರುತ್ತೆ. ನಾರ್ಮಲಾಗಿ ಒಂದು ಕೈ ಯಾವ ಕೈ ಪ್ರಾಬ್ಲಮ್ ಇರುತ್ತಲ್ಲ ಅದನ್ನು ಬಿಟ್ಟು ನಾರ್ಮಲ್ಲಾಗೆ ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಫಸ್ಟಿಗೆ ತೋರಿಸ್ತೀನಿ. ಇದು ಲೆಂತ್ ಬಂದು 37 ಇದೆ, ಉದ್ದ ಬಂದು 37 ಇದೆ. ಇಲ್ಲಿ ಬೇರೆ ಮೆಜರ್ಮೆಂಟ್ನು ತೋರಿಸ್ಬಿಟ್ಟು ನಾನು ಮಾಡ್ತೀನಿ. ಆದರೆ ಇದು ಅದೇ ಟಾಪ್ ಆಗಿರೋದ್ರಿಂದ ಯಾವ್ಯಾವ ಸ್ಟೆಪ್ನ ತೊಗೋಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಆದರೆ ಇದು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಫಸ್ಟಿಗೆ ನೋಡಿ, ಇದನ್ನೇನು ತೊಗೊಳ್ಳಲ್ಲ ನಾನು, ಈ ಲೆಂತ್ ತೊಗೊಳ್ತೀವಿ. ಆಮೇಲೆ ಚೆಸ್ಟು, ಮಿಡಲ್, ಲೆಂತು, ನೆಕ್ ಆ್ಯಂಡ್ ಶೋಲ್ಡರ್ ಇವ್ರದ್ದು 14.5 ಇದೆ, ಸಾರಿ 14.5 ಇದೆ. ಹ್ಯಾಂಡ್ಸ್ ಮಾತ್ರ ಚೇಂಜ್ ಇದೆ, ಇಷ್ಟು ಮೆಜರ್ಮೆಂಟ್ನ ತಗೊಂಡು ನಾನು ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ತೋರಿಸಿದ್ದೀನಲ್ಲ ಈ ರೀತಿಯಾಗಿ ಹೋಗಬೇಕು ಅಂತ. ಇಲ್ಲಿ ವಿಡ್ತೂ ಇದು ಮೇಯ್ನ್ ವಿಡ್ತ್ ನೋಡಿ. ಈ ವಿಡ್ತ್ ಎಷ್ಟು ಬರಬೇಕು ಅಂತ ನೋಡ್ಕೋಬೇಕು. ಒಬ್ಬೊಬ್ರಿಗೆ ಜಾಸ್ತಿ ಕೇಳ್ತಾರೆ, ಒಬ್ಬೊಬ್ರು ಚಿಕ್ಕದಾಗಿ ಕೇಳ್ತಾರೆ. ಈ ಟಾಪಲ್ಲಿ ಎಷ್ಟಿದೆ ಅಂತ ತೋರಿಸ್ಬಿಟ್ಟು ನಾನು ನಿಮಗೆ ಮಾಡ್ತೀನಿ. ನೋಡಿ, 24 ಇದೆ. 24, 25, 26 ಈ ಇಷ್ಟೂ ಇಟ್ಕೋಬೋದು. ಇಲ್ಲಿ ದಪ್ಪ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, 13 ಇಂಚ್ ಇಟ್ಕೊಳ್ತಾ ಇದ್ದೀನಿ ವಿಡ್ತನ್ನ. ಆಯಿತಾ? ಇವಾಗ ನೆಕ್ ಆ್ಯಂಡ್ ಶೋಲ್ಡರು ಅವ್ರು ನಾರ್ಮಲಾಗಿ ಕೇಳಿದ್ದಾರೆ, ಜಾಸ್ತಿ ಡೀಪ್ ನೆಕ್ ಇಲ್ಲ. ಹಂಗಾಗಿ ನೆಕ್ ಓಪನಿಂಗ್ ನಾನು 2.5 ತಗೊಂಡ್ರೆ ಇಲ್ಲಿ 1/4 ಇಂಚು ಸ್ಟಿಚಿಂಗಿಗೆ ಅಥವಾ ಅರ್ಧ ಇಂಚ್ ಪೂರ್ತಿ ಹೋಗಲ್ಲ, 2.25 ಬರುತ್ತೆ. ಇದು ನಾನು 2 ಲೈನಿಂಗ್ ತೊಗೊಂಡಿದ್ದೀನಿ, 2 ಮೀಟ್ರ್ ತೊಗೊಂಡು ಫೋಲ್ಡಿಂಗ್ ಮಾಡಿ ಈ ಕಡೆ ಫೋಲ್ಡಿಂಗ್ ಅನ್ನೋದನ್ನ ನಾನು ಈ ಕಡೆ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಬಂದು ನೋಡಿ, ಇಲ್ಲಿ 13.5 ಒಂದು, 18.5 ಒಂದು, ಮತ್ತು ಇಲ್ಲಿ 6.5 ಈ 3 ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಏನಕ್ಕಂತ ನಾನು ತೋರಿಸ್ತೀನಿ. ಬಾಡಿ ಮೆಜರ್ಮೆಂಟ್ ಇಟ್ಕೊಂಡಾಗ ಬೇರೆ ಥರ ಬರುತ್ತೆ, ಇದು ಇಟ್ಕೊಂಡಾಗೂ ಡ್ರೆಸ್ ಮೆಜರ್ಮೆಂಟ್ ತೊಗೊಂಡಾಗೂ ನಾವು ಬೇರೆ ಥರ ಕಟ್ಟಿಂಗ್ ಮಾಡ್ತೀನಿ. ಈ 3 ಮಾರ್ಕ್ನಿಂದ ಈಗ ಹಾಕ್ಕೊಂಡಿದ್ದೀನಿ. ಇಲ್ಲೇನು ನೆಕ್ಕು 2.5 ತಗೊಂಡಿದ್ದೀನಲ್ಲ, ಈ 2.5ಗೆ ಒಂದು ಸುಮ್ಮನೆ ಬಾಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ಅದು ವಿಡ್ತು ಏನಂತ ಬರ್ಕೊಂಡಿದ್ದೀನಿ, ತೋರಿಸ್ತೀನಿ. ಇವಾಗ ಈ ವಿಡ್ತು ಎಷ್ಟು ಬೇಕು ಅಂತ ನಾವು ನೋಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿಂದ 3 ಇಂಚು ಸ್ಟಿಚಿಂಗ್ ಹೋಗಿ 3 ಇಂಚು ಇಲ್ಲಿ ಸ್ಟಿಚಿಂಗು. ಇವಾಗ ಟೋಟಲ್ ಎಷ್ಟು ಬಂತು? 6.25 ಬಂತು. ಇಲ್ಲಿ ಕೂಡ ನಾನು 6.25ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 5.5 5ರಿಂದ ಸ್ಟಾರ್ಟ್ ಆಗುತ್ತೆ. ಇದಾದಮೇಲೆ ನೋಡಿ, ಈ ಥರ ಬಾಕ್ಸ್ ಮಾಡಬೇಕು. ತುಂಬ ಈಸಿ ಡ್ರೆಸ್ ಕಟ್ಟಿಂಗ್ ಮಾಡೋದು. ನೋಡಿ, ಇಲ್ಲಿಂದ 1.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1.5ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚ್ ಬಿಟ್ಕೊತಾ ಇದ್ದೀನಿ. ಈಗ ನನಗೆ ಆರ್ಮೋಲ್ ಬಂದು ಡ್ರೆಸ್ ಆರ್ಮೋಲ್ ಬಂದು 16.5 ಅಂತ ಹೇಳಿದ್ನಲ್ಲ, 8.25 8 8 16 8 ಈ ಥರ ಕೊಂಡ್ರೆ ನಮಗೆ ಬ್ಲೌಸ್ ಕಟ್ಟಿಂಗ್ ಥರ ಆಗಿಬಿಡುತ್ತೆ. ನೋಡಿ, 9.5 ಬರುತ್ತೆ. ಆ ರೀತಿಯಾಗಿ ಬರಬಾರ್ದು, ನನಗೆ ಸ್ವಲ್ಪ ಲೂಸ್ ಬೇಕು ಡ್ರೆಸ್ಗೆ. ಅದಕ್ಕೆ ಒಂದು ಅರ್ಧ ಇಂಚನ್ನ ಈ ಕಡೆ ತೊಗೊಳ್ತೀನಿ. ಈ ಕಡೆ ತಗೊಂಡಾಗ ನನಗೆ ಕರೆಕ್ಟಾಗಿ 10 ಇಂಚ್ ಬರುತ್ತೆ. ಇಲ್ಲಿ ಆರ್ಮೋಲ್ ಸ್ವಲ್ಪ ಲೂಸ್ ಬರುತ್ತೆ. ಡ್ರೆಸ್ ಯಾವಾಗ್ಲೂ ಆರ್ಮೋಲ್ ಲೂಸ್ ಬರಬೇಕಲ್ವಾ? ಹಂಗಾಗಿ ನೋಡಿ, 8.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 8.25 ಅಂದರೆ ಡಬಲ್ ಮಾಡಿಕೊಂಡ್ರೆ 8 8 16 17.5 ಬರುತ್ತೆ. 17.5 ಬರುತ್ತೆ. ಇದು ಡ್ರೆಸ್ ಕೈಂಗೆ ನಾನು ಈ ನೆಕ್ ಡೌನಿಂಗ್ ನಾನು 6.5 ಇಟ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ
ದಪ್ಪ ಇರೋದ್ರಿಂದ ನನಗೆ 6.5 ಬೇಕಾಗಿತ್ತು, ಅದಕ್ಕೆ ನಾನು ಇದನ್ನು 6.5 ಇಟ್ಕೊಂಡಿದ್ದೀನಿ. ಈಗ ನನಗೆ ಚೆಸ್ಟು, ಮಿಡಲ್ ಚೆಸ್ಟ್ ಬಂದು 40 ಇದೆ. 40 ಅಂದರೆ 10 ಇರೋದ್ರಿಂದ ಕರೆಕ್ಟಾಗಿ ನನಗೀಗ 10ಕ್ಕೆ ಸಿಕ್ಕಿದೆ. ನೆಕ್ಸ್ಟು ಸೆಂಟರ್ನ ನಾವು ಎಷ್ಟು ತೊಗೊಂಡಿದ್ದೀನಿ ಅಂದರೆ 36 ತೊಗೊಂಡಿದ್ದೀನಿ. 36 ಅಂದರೆ 36 ಅಲ್ಲ, ಪ್ಲಸ್ 1 ಇಂಚ್, ಒಂದು ಇಂಚ್ ಆ್ಯಡ್ ಮಾಡ್ಕೋಬೇಕು. ಇಲ್ಲೂ ಕೂಡ ಅಷ್ಟೇ, ಒಂದು 1/4 ಇಂಚ್ ಅಥವಾ ಅರ್ಧ ಇಂಚನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ಅವರು ಲೂಸ್ ಬೇಕಂತ ಕೇಳಿದರು. ಆಲ್ರೆಡಿ ಆರ್ಮೋಲ್ ಇಲ್ಲಿ ಲೂಸ್ ತೊಗೊಂಡಿರೋದ್ರಿಂದ ಇಲ್ಲಿ 1/4 ಇಂಚನ್ನ ತೊಗೊಂಡು 10.75ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಎಷ್ಟು ಲೂಸು, ಅರ್ಧ ಇಂಚು 1 ಇಂಚ್ವರೆಗೂ ಲೂಸ್ ಕೊಡಿ ಅಂತ ಹೇಳಿದರೆ, ನಾನು ಅಷ್ಟೊಂದು ತೊಗೊಳ್ಳಲ್ಲ. ಇಲ್ಲಿ 36 ಫುಲ್ ಟೈಟಾಗಿ ಇಟ್ಕೊಂಡಿದ್ದೀನಿ, ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು 37 ತೊಗೊಂಡಿದ್ದೀನಿ. ಇದನ್ನು ಡಿವೈಡ್ ಮಾಡ್ಕೋಬೇಕು 4 ಭಾಗ. ಈ ರೀತಿಯಾಗಿ ಟೇಪ್ ತೊಗೊಳ್ಳಿ. ನಿಮಗೆ ಅಲ್ಲೇ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರುತ್ತೆ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇಲ್ಲಾಂದರೆ ಈ ತೀರ 4 ಭಾಗ ಮಾಡಿಕೊಂಡಾಗ ನಿಮಗೆ ಸಿಗುವಂಥದ್ದು 9.25 ಸಿಗುತ್ತೆ. 9.25 ಸಿಗುತ್ತೆ. ಈಗ ಇಲ್ಲಿ 9.25 ಅಥವಾ 9.25ಗೆ ನೀವು ಮಾರ್ಕ್ ಮಾಡ್ಕೋಬೋದು. ಡ್ರೆಸ್ಗೆ ಸ್ವಲ್ಪ ಲೂಸೇ ಬೇಕಾಗುತ್ತೆ. ಇಲ್ಲಿ ಹಿಪ್ ಸೈಜ್ ಬಂದು 46 ಟೈಟಾಗಿ ನಾನು ಕರೆಕ್ಟಾಗಿ ರೌಂಡ್ 46 ತೊಗೊಂಡಿದ್ದೀನಿ. ಇದರಲ್ಲಿ 22, ಇದರಲ್ಲಿ 11. ನೋಡಿ ಹಿಪ್ ಸೈಜ್ ಅಂತ ಹೇಳಿದ್ರೆ ಎಲ್ಲಿಗೆ ಅಂತ ನಾನು ತೋರಿಸ್ತೀನಿ. ಯಾವ ಥರ ಅಂದರೆ ಇದು ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಹಿಪ್ಪು ಇದು ಓಪನ್ ಸೈಡ್ ಬರುತ್ತಲ್ಲ, ಅಲ್ಲಿ ನಮಗೆ ಕರೆಕ್ಟಾಗಿ ಬರಬೇಕು. ನೋಡಿ ಇದು ಬಂದು 21.5 ಇದೆ. ಇವ್ರದ್ದು 46 ತೊಗೊಂಡಿರೋದ್ರಿಂದ 1 ಇಂಚ್ ಆ್ಯಡ್ ಮಾಡ್ಕೊಂಡಾಗ 1/4 ಇಂಚು ಬರುತ್ತೆ ನಮಗೆ. ನೋಡಿ 1/4 ಇಂಚ್ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಶೇಪ್ ನೋಡಿ ಹೆಂಗೆ ಬರ್ತಾ ಇದೆ ಅಂತ ನೋಡಿದ್ರಲ್ಲ. ಹೀಗೆ ಇಲ್ಲಿ 1.5, 2 ಇಂಚಿಗೆ ನೀವು ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ನಾನು 1.5, ಇಲ್ಲಿ ಬಂದು 1 ಇಂಚ್ ನೋಡಿದ್ರಲ್ಲ. ಇಲ್ಲಿ 2 ಇಂಚು, ಇಲ್ಲಿ 1.5, ಇಲ್ಲಿ 1 ಇಂಚು. ಎಷ್ಟು ಶೇಪ್ ಕರೆಕ್ಟಾಗಿ ಹೆಂಗೆ ಬಂತು ನೋಡಿದ್ರಲ್ಲ. ಈ ಥರ ಕಟ್ಟಿಂಗ್ ಬಂದಮೇಲೆ ನೀವು ಪರ್ಫೆಕ್ಟಾಗಿ ಕಟ್ಟಿಂಗ್ನ ಮಾಡ್ಕೋಬೋದು. ಮತ್ತು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಈ ರೀತಿಯಾಗಿ, ಆಯಿತಾ. ಇಲ್ಲಿ ನಾನು ನಿಮಗೆ ಆರ್ಮೋಲ್ನ ತೋರಿಸ್ತೀನಿ ಹೇಗೆ ಕಟ್ಟಿಂಗ್ ಮಾಡ್ಕೋತೀನಿ ನಾನಂತ. ಇದಾದಮೇಲೆ ಇನ್ನೊಂದೇನೆಂದರೆ, ಇದು ಅವ್ರದ್ದು ಬಾಡಿ ಮೆಜರ್ಮೆಂಟ್ ಆಗಿದೆ. ಇನ್ನೂ ನಿಮಗೆ ಇದು ಎಕ್ಸ್ಟ್ರಾ ಲೂಸ್ ಬೇಕಂತ ಹೇಳಿದ್ರೆ ನೀವು ನೋಡಿ, ಅವ್ರಿಗೇನಾದರೂ ಎಕ್ಸ್ಟ್ರಾ ಲೂಸ್ ಕೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ನೀವು ಈ ರೀತಿಯಾಗಿ ಈ ಪಾಯಿಂಟನ್ನು ಮಾತ್ರ, ಇಲ್ಲಿ ಬಾಡಿ ಮಾತ್ರ ಚೇಂಜ್, ಈ ಹಿಪ್ಪಲ್ಲೇನು ಚೇಂಜ್ ಮಾಡ್ಕೊಬೇಡಿ. ಈ ರೀತಿಯಾಗಿ ತಗೊಳ್ಳಿ. ಮತ್ತೆ ಲೂಸ್ ಬೇಕಂದರೆ ನೀವು ಈ ರೀತಿಯಾಗಿ ತಗೊಳ್ಳಿ. ಇಲ್ಲೇನು ಚೇಂಜ್ ಆಗಲ್ಲ, ಇದು ನಮಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ ನಮ್ಗೆ ಬಾಡಿ ಲೂಸ್ ಬೇಕಂದಾಗ ಮಾತ್ರ ಹಿಂಗೆ ಚೇಂಜ್ ಮಾಡ್ಕೋಬೇಕು, ಆಯಿತಾ. ಇವಾಗ ಲೂಸ್ ಕೇಳಿದ್ದಾರೆ ಅವರು. ನಾನೇನು ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ಲ ಆ ಮೆಜರ್ಮೆಂಟ್ಗಿಂತ ಜಾಸ್ತಿ ಲೂಸ್ ಬೇಕಂತ ಹೇಳಿದ್ದಾರೆ. ಹಂಗಾಗಿ ಲೂಸ್ನ ತೊಗೊಂಡಿದ್ದೀನಿ. ಈಗ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಲೂಸ್ ಕೇಳಿರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, ಲೂಸ್ನ ತೊಗೊಂಡಿದ್ದೀನಿ. ಬಾಡಿ ಮೆಜರ್ಮೆಂಟಿಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತಲೂ ತೋರಿಸಿದ್ದೀನಿ. ಎಕ್ಸ್ಟ್ರಾ ಲೂಸ್ ಬೇಕಂದಾಗೂ ಯಾವ ರೀತಿ ಬೇಕು ಅಂತಲೂ ಕೂಡ ನಾನು ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲೇನವ್ರು ಚೇಂಜಸ್ ಹೇಳಿಲ್ಲ, ಹಾಗಾಗಿ ನಾನು ಅಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ನ ಮಾಡ್ಕೊಂಡಿಲ್ಲ. ಅಲ್ಲೂ ನಿಮಗೆ ಲೂಸ್ ಬೇಕು ಅಂತ ಹೇಳಿದ್ರೆ ನಾವು ಲೂಸ್ ತೊಗೋಬೇಕಾಗುತ್ತೆ, ಆಯಿತಾ. ಇವಾಗ ಇಲ್ಲಿ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ನ್ಯಾಚ್ಗಳನ್ನ ಹಾಕ್ಕೋಬೇಕು, ಆಯಿತಾ. ಈ ನ್ಯಾಚ್ಗಳು ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಆಯಿತಾ. ಇದಾದಮೇಲೆ ನೋಡಿ, ಈ ಬ್ಯಾಕ್ ಫ್ರಂಟ್ ಏನಿದೆಯಲ್ಲ ಇಲ್ಲೂ ಕೂಡ ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕ್ಕೊಂಡಾದ್ಮೇಲೆ ಫಸ್ಟೇ ಫ್ರಂಟ್ ಶೇಪು ಅದೆಲ್ಲ ತಗೊಳ್ಳೋಂಗಿಲ್ಲ. ನೋಡಿ ಈ ರೀತಿ ಇಟ್ಕೋಬೇಕು, ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು
ಈ ರೀತಿಯಾಗಿ ಓಪನ್ ಮಾಡ್ಕೋಬೇಕು. 4 ಈ ರೀತಿ ಓಪನ್ ಮಾಡ್ಕೋಬೇಕು. ಈ ರೀತಿ ಓಪನ್ ಮಾಡಿಕೊಂಡು ನೋಡಿ, ಇದು ರೈಟ್ ಅಂತ ಬರ್ಕೋಬೇಕು, ಇದು ಲೆಫ್ಟ್ ಅಂತ ಬರ್ಕೋಬೇಕು. ಯಾಕಂದರೆ ಆರ್ಮೋಲು ಚೇಂಜಸ್ ಬರಬೇಕು ಇದು, ಅದಕ್ಕೋಸ್ಕರ. ಇಲ್ಲಿಂದ ಇದಕ್ಕೆ ಸ್ಲೀವ್ ಕಟ್ಟಿಂಗ್ ಕೂಡ ಮಾಡ್ಕೋಬೇಕು, ಅದನ್ನು ನಾನು ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿಂದ ನಾನು ಇಲ್ಲಿ 6.5 ಇದೆಯಲ್ಲ, 7ವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಒಂದು ಕೈ ಜಾಸ್ತಿ, ಒಂದು ಕೈ ದಪ್ಪ ಇದೆ ಇವ್ರದ್ದು, ಹಾಗಾಗಿ ಇಲ್ಲಿಂದ ಮತ್ತೆ 1ವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1ವರೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ತಗೋತೀನಿ. ಇಲ್ಲಿಂದ ನನಗೆ ಕರೆಕ್ಟಾಗಿ 10 ಅಂದರೆ 20 ಆರ್ಮೋಲ್ ಬರ್ತಾ ಇದೆ. ಅವ್ರದ್ದು 17ವರೆ ಇದೆ ಆರ್ಮೋಲು. ನಮಗೆ ಎಕ್ಸ್ಟ್ರಾ ಲೂಸ್ ಬೇಕಂತ ಕೇಳಿದ್ದಾರೆ, ಡ್ರೆಸ್ ಅಲ್ವಾ, ಹಂಗಾಗಿ ನನಗೆ 20 ಬರ್ತಾ ಇದೆ. ಆಮೇಲೆ ಅವ್ರು ಬೇಕಂದರೆ ಟೈಟ್ ಮಾಡಿಕೊಡಿದ್ರೆ ನಾವು ಇಲ್ಲಿ 1/4 ಇಂಚನ್ನ ಟೈಟ್ ಮಾಡಿಕೊಡ್ಬೋದು ಫ್ರೆಂಡ್ಸ್. ಈಗ ಕಟಿಂಗ್ ಮಾಡ್ತೀನಿ ನೋಡಿ. ಇವಾಗ ಲೆಫ್ಟ್ ಬ್ಯಾಕು ಮತ್ತು ಫ್ರಂಟು ಎರಡೂ ಬರಬೇಕಲ್ವಾ, ಆಯಿತು. ಇವಾಗ ನಮಗೆ ಇದಾದಮೇಲೂ ಕೂಡ ನಮಗೆ ನೋಡಿ, ಈಗ ಈ ಎರಡೂ ಲೆಫ್ಟ್ ಬರುತ್ತೆ. ಇದಾದಮೇಲೂ ಕೂಡ ನನಗೆ ಫ್ರಂಟ್ ಒಂದೇ ಒಂದು ಶೇಪ್ ಬೇಕಾಗುತ್ತೆ, ಅದನ್ನು ನಾನು ಫ್ರಂಟ್ ಲೆಫ್ಟ್ ಅಂತ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ರೈಟ್ ಫ್ರಂಟ್ ಅಂತ ಬರ್ಕೋತಾ ಇದ್ದೀನಿ, ಯಾಕಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆ ರೀತಿಯಾಗಿ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ ನೋಡಿ. ಈ ರೀತಿಯಾಗಿ ನಾನೀಗ ಈ ಶೇಪ್ ಮತ್ತು ಈ ಶೇಪ್ನ ತಗೊಳ್ತೀನಿ. ಈ ಬ್ಯಾಕ್ ಸೈಡಲ್ಲಿ ಲೆಫ್ಟ್ ಬ್ಯಾಕ್ ಅಂತ ಲೆಫ್ಟ್ ಬ್ಯಾಕ್ ಅಂತ ಬರ್ಕೋತಾ ಇದ್ದೀನಿ, ರೈಟು ಬ್ಯಾಕ್ ಅಂತ ಬರ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಈಗ ಈ ಎರಡೂ ಒಂದೇ ರೀತಿಯಾಗಿಟ್ಟು ಶೇಪ್ ತೆಗಿಯೋಕ್ಕಾಗಲ್ಲ, ಈ ರೀತಿ ಇರುತ್ತೆ ಇದು ಕಟ್ಟಿಂಗು. ಹಾಗಾಗಿ ನಾವು ಸಪ್ರೇಟೇ ಈ ಆರ್ಮೋಲ್ ಶೇಪ್ ಅನ್ನೋದನ್ನ ತಗೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ. ಈ ಥರ ಯಾರಾದರೂ ಕಟ್ಟಿಂಗ್ ಮಾಡಿದರೆ ಅಥವಾ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಅಥವಾ ಹೊಸ್ದಾಗಿ ಮಾಡಿದ್ದೀರಾ ನೀವು ಹೇಗೆ ಅಂತ ಬೇಕಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಹೇಳ್ತೀನಿ ಏನಕ್ಕಂತ. ಈ ವಿಡಿಯೋ ನೋಡಿ ಯೂಸ್ಫುಲ್ ಆಗ್ಬೋದು. ಒಂದು ಕೈ ತುಂಬ ದಪ್ಪ ಇದ್ದು ಒಂದು ಕೈ ತುಂಬ ಸಣ್ಣ ಇದ್ದವ್ರಿಗೆ ಈ ರೀತಿಯಾಗಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದ್ರಿಂದ ಈ ಆರ್ಮೋಲ್ ಶೇಪ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ, ಡ್ರೆಸ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಇವಾಗ ನೆಕ್ ಎಲ್ಲ ನಾವೇನು ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಫ್ರಂಟ್ ಆಗಿರೋದ್ರಿಂದ ನಾವು ಫ್ರಂಟ್ ಅಂತ ಬರ್ಕೊಂಡಿದ್ದೀವಿ. ಈಗ ನೆಕ್ ಶೇಪನ್ನ ನಾವು ಕೊಡ್ಕೋಬೇಕು. ಈ 6.5 ಡೀಪ್ ಬೇಕಾಗಿದೆ. ಈ ಡೀಪಲ್ಲಿ ಕಸ್ಟಮರ್ ಯಾವ ರೀತಿಯಾಗಿ ನೆಕ್ ಕೇಳಿದ್ದಾರೆ ಅಂತ ನೋಡ್ಕೋಬೇಕು. ಇಲ್ಲಿ ನೋಡಿ, ಅವ್ರು ಕೇಳಿರೋ ನೆಕ್ಕು ಈ ರೀತಿ ಇದೆ. ಹೀಗೆ ಬಂದು ಹೀಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡ್ತಾ ಇದ್ದೀನಿ. ಸ್ವಲ್ಪ ಶೇಪು, ಜಾಸ್ತಿ ಶೇಪ್ ಇಲ್ಲ, ಸ್ವಲ್ಪ ಶೇಪ್ನ ಕೊಡ್ತಾ ಇದ್ದೀನಿ. ಬ್ಯಾಕು ಸೇಮ್ ರೌಂಡ್ ನೆಕ್ ಇದೆ. ನೋಡಿ ಈ ರೀತಿಯಾಗಿ ನೆಕ್ ಶೇಪ್ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದಾದಮೇಲೆ ನಾನು ಇದಕ್ಕೆ ಸಪ್ರೇಟಾಗಿ ಸ್ಲೀವ್ 2 ಥರ ಕಟ್ಟಿಂಗ್ ಮಾಡೋದ್ರಿಂದ ಅದರದ್ದು ವಿಡಿಯೋನ ನಾನು ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.